ಇನ್ನು ಹಿಂದೂ ಧರ್ಮದ ಬಗ್ಗೆ ಕೂಡ ಅಥವಾ ಹಿಂದುತ್ವದ ಬಗ್ಗೆ ಕೂಡ ಡಿಕೆಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅನ್ನುವಂತಹ ಮಾತಿಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದು. ನಾನು ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ, ಎಲ್ಲಾ ಧರ್ಮದ ಬಗ್ಗೆ ಪ್ರೀತಿ ಇದೆ, ಈ ಹೇಳಿಕೆಯನ್ನು ಕೂಡ ಇವತ್ತು ಡಿಸಿಎಂ ಡಿಕೆಶಿ ಕೊಟ್ಟಿದ್ದಾರೆ. ನಾನು ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ, ಬಟ್ ನನಗೆಲ್ಲ ಧರ್ಮದ ಬಗ್ಗೆನೂ ಪ್ರೀತಿ ಇದೆ, ನಂಬಿಕೆ ಇದೆ. ನನಗೊಂದು ನಂಬಿಕೆ ಇದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿ ಅನ್ನೋ. ನಮ್ಗೇನು ಗೊತ್ತು ಯಾರು ಅರ್ಜಿ ಹಾಕ್ಕೊಂಡು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕ್ಕೊಂಡಿದ್ದಾರಾ? ಯಾರು ಅರ್ಜಿ ಹಾಕ್ಕೊಂಡಿಲ್ಲ. ಅವ್ರವ್ರ ವಿಚಾರ ಆಚೆ. ಈಗ ಕೆಲವರೆಲ್ಲ ಈಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟರು, ಬೌದ್ಧ ಧರ್ಮಕ್ಕೆ ಸೇರಿಕೊಂಡ್ರು. ಅದು ಅವರ ಸ್ವಂತ ವೈಯಕ್ತಿಕವಾದಂಥ ವಿಚಾರ. ಆಗ್ಲೇ ಹೇಳಿದ ಹಾಗೆ ಕುಂಭಮೇಳದ ಒಂದು ವಿಷಯಕ್ಕೂ ಕೂಡ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಂಭಮೇಳಕ್ಕೂ ಇದಕ್ಕೂ ಏನ್ ಸಂಬಂಧ? ನೀರಿಗೆ ಜಾತಿ ಇದೆಯಾ? ಕುಂಭಮೇಳ ನಮ್ಮ ನೀರು, ನಮ್ಮ ಆಚಾರ ವಿಚಾರ ಪದ್ಧತಿ. ಮಹಾಕುಂಭ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು. ಅಲ್ಲಿ ವ್ಯವಸ್ಥೆ ಹೇಗ್ ಮಾಡಿದ್ರು ಅದನ್ನ ನೋಡ್ಕೊಂಡು ಬಂದಿದ್ದೀನಿ. ಕಾವೇರಿ ಆರತಿ ಮಾಡೋದಕ್ಕೆ ಅದನ್ನ ತಿಳ್ಕೊಂಡು ಬಂದಿದ್ದೀನಿ. ನಾನು ಈಶಾ ಫೌಂಡೇಶನ್ಗೆ ಹೋಗಿದ್ದೆ, ಅಲ್ಲಿ ಕೂಡ ವ್ಯವಸ್ಥೆಯನ್ನ ನೋಡ್ಕೊಂಡು ಬಂದಿದ್ದೀನಿ ಅಂತ ಇದೇ ವೇಳೆ ಡಿಸಿಎಂ ಹೇಳಿದ್ದಾರೆ. ಕುಂಭಮೇಳ ಯಾರು ಕುಂಭಮೇಳಕ್ಕೂ ಇದಕ್ಕೂ ಏನು ಸಂಬಂಧ? ಏನು ನೀರಿಗೆ ಏನಾದ್ರು ಜಾತಿ ಇದೆಯಾ? ಗಾಳಿಗೆ ಜಾತಿ ಇದೆಯಾ? ಅಲ್ಲೂ ನೀರು 3 ಜಾಗ ಸೇರ್ತು. ಇಲ್ಲಿ ಟಿ ನರಸೀಪುರಕ್ಕೆ ಹೋಗಿದ್ನಪ್ಪ, ಅಲ್ಲೂ ಹೋಗಿ ಕುಂಭಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಇಟ್ ಈಸ್ ನಾಟ್ ಎ ಕಮ್ಯುನಲ್ ಇಶ್ಯೂ. ನಾನು ಅದೆಲ್ಲ ಮಾತಾಡೋಕೆ ಹೋಗೋದಿಲ್ಲ. ಕುಂಭಮೇಳ ನಮ್ಮ ನೀರು, ಗಂಗಾ ಜಲ, ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂಥ ನದಿಗಳು. ಅದು ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರವರ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ. ಅಷ್ಟು ಬಿಟ್ಟು ಅದ್ರಲ್ಲಿ ಯಾವ ರಾಜಕಾರಣ ಇಲ್ಲ, ಯಾರು ರಾಜಕಾರಣ ಬೆಳೆಸ್ಕೊಂಡು. ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಳ್ಬಾರ್ದು ಅಂತ. ಇನ್ನು ಕುಂಭಮೇಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಕ್ಕೆ ಏನು ವಿರೋಧ ವ್ಯಕ್ತವಾಗಿತ್ತು, ಅದಕ್ಕೂ ಕೂಡ ಇವತ್ತು ಡಿಕೆಶಿ ಠಕ್ಕರ್ ಕೊಟ್ಟಿದ್ದಾರೆ. 1000 ವಿರೋಧ ಮಾಡಲಿ, ಅದು ನನ್ನ ವೈಯಕ್ತಿಕ ನಂಬಿಕೆ. ನಾನು ಯಾವಾಗಲೂ ಕೂಡ ನೊಣವಿನ ಕೇರಿಗೆ ಮಠಕ್ಕೆ ಹೋಗ್ತೀನಿ, ನಮ್ಮವರು ನಮ್ಮ ಮಠಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಆದಿಚುಂಚನಗಿರಿ ಮಠಕ್ಕೆ ಡಿಸಿಎಂ ಅವರು ಬರೋದಿಲ್ಲ ಅಂತ ಹೇಳಿ ನಮ್ಮವರೇ ಹೇಳ್ತಾರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ನನ್ನ ನಂಬಿಕೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಡಿಸಿಎಂ ಡಿಕೆಶಿ ಕೊಟ್ಟಿದ್ದಾರೆ. 1000 ವಿರೋಧ ಮಾಡಲಿರಿ, 1000 ಜನ ವಿರೋಧ ಮಾಡಲಿ, ನನ್ನ ನಂಬಿಕೆ. ಈಗ ನಾನು ನೋಡೋಣ ಮಠಕ್ಕೆ ಹೋಗ್ತೀನಿ, ನಮ್ಮವರೇ ಕೇಳ್ತಾರೆ ನಮ್ಮ ಮಟ್ಟಕ್ಕೆ ಬರಲ್ಲ, ನೀನು ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಇದರ ಜೊತೆಗೆ ಹಳೆಯ ಹೇಳಿಕೆಯನ್ನು ಕೂಡ ಅಥವಾ ಹಳೆಯ ಘಟನೆಯನ್ನು ಕೂಡ ಡಿಸಿಎಂ ಡಿಕೆಶಿ ಮೆಲ್ಕ್ ಹಾಕಿದ್ದಾರೆ. ಹಿಂದೆ SM ಕೃಷ್ಣ ಅವರ ಪಾಂಚಜನ್ಯ ಯಾತ್ರೆ ಮಾಡಿಸಿದ್ದೆ, ಆಗ ಕೆಲವರು ಸೋನಿಯಾ ಗಾಂಧಿ ಅವರಿಗೆ ನನ್ನ ವಿರುದ್ಧ ದೂರು ಕೊಟ್ಟಿದ್ರು. ಪಾಂಚಜನ್ಯ ಬಿಜೆಪಿ ಅವ್ರದ್ದು, ಹಿಂದೂಗಳನ್ನ ಏನಾದರೂ ಬರೆದು ಕೊಟ್ಟಿದ್ದಾರಾ RSS ಅವರಿಗೆ, ಬಿಜೆಪಿ ಅವ್ರಿಗೆ? ನಂದು ಸಿದ್ದರಾಮಯ್ಯ ಅವರ ಹೆಸರು, ರಾಹುಲ್ ಗಾಂಧಿ ಅವರ ಹೆಸರನ್ನ ಬದಲಿಸೋಕಾಗುತ್ತಾ? ರಾಹುಲ್ ಗಾಂಧಿ ಅವರು ಶಿವಭಕ್ತರು, ಕರ್ನಾಟಕದಲ್ಲೇ ಅವರಿಗೆ ದೀಕ್ಷೆ ಸಿಕ್ಕಿದೆ, ದೀಕ್ಷೆ ಪಡೆದ ಮೇಲೆ ಅವರು ಕೇದಾರ್ನಾಥ್ಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚಜನ್ಯ ಅಂತ ಹೆಸರಿಟ್ಟೆ ನಾನು. ಪಾಂಚಜನ್ಯ ಯಾತ್ರೆ ಮಾಡಿದ್ರು. ಸಿದ್ದರಾಮಯ್ಯನ ಕೈಲಿ, ಇವರು ನಮ್ಮ CM ಲಿಂಗಪ್ಪನ ಕೈಲಿ ಶಂಕ ಊಸ್ತೆ. ಕೆಲವರೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಹೇಳಿದ್ರು. ಪಾಂಚಜನ್ಯ ಅಂತ ಅಂದರೆ BJPದು ಅದೇನೋ ಪೇಪರ್, ಇದು RSSದು ಅದೊಂದು ಪತ್ರಿಕೆನ ಮೌತ್ ಪೀಸು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಹೇಳಿದ್ರು. ಏನು ಹಂಗಂತ ಎಲ್ಲರಿಗೂ ನಾವು ಬರ್ಕೊಟ್ಬಿಟ್ಟಿದ್ದೀವ RSS ಅವ್ರಿಗೆ, ನಿಮಗೆ BJP ಅವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ, ಬರೀ ನಮ್ದಿದು ಅಂತ? ನೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.